ಈರೊಪ್ಪಣ್ಣ ಇಸ್ಪೀಟಾಡ್ತಿರುವವರನ್ನು ಊರಿನ ಜನರೆಲ್ಲರೂ ನಮ್ಮನ್ನು ಬೈಯುತ್ತಿದ್ದಾರೆ. ಏನ್ ಮಾಡದು ಮಾರಯ, ನಮ್ಮ ಹೆಂಡತಿಯರೇ ನಮಗ ಮರ್ಯಾದೆ ಕೊಡವಲ್ಲರು. ಹಿಂಗಾದ್ರೆ ನಾವು ಇಸ್ಪೀಟಾಡುವುದು ಹೆಂಗೆ? ಇಸ್ಪೀಟಾಡೋದು ಜಾಸ್ತಿ ಎಲ್ಲಾದ್ರೂ ಸತ್ತಾಗಾಡ್ತೀವಿ. ಯಾಕ್ಗೊತ್ತಾ? ದುಡ್ಡು ಗಳಿಸಿ ಏನ್ ಮಾಡೋದೈತಿ? ಇದ್ದಾಗ ನಮ್ತರ ಇಸ್ಪೀಟಾಡಿ ಲೈಫ್ನ್ಯಾಗ್ ಮಜಾ ಮಾಡಿ ಅಂತ ಅರ್ಥ ಮಾಡ್ಸಾಕ ಇಸ್ಪೀಟಾಡ್ತೀವಿ. ಆದ್ರೂ ನಮ್ ಜನ ಇಸ್ಪೀಟಾಡೋಹೋರ್ ಮನ್ಸನ್ನ ಅರ್ಥ ಮಾಡ್ಕೊಳಲ್ಲ ಅಂತಾರೆ. ಹೌದಿರಪ್ಪಣ್ಣ, ನೀನ್ ಹೇಳೋದು ಸರಿಯಿಲೆ. ನೋಡು ದೋಸ್ತ, ನೀನು ಏನಾದ್ರೂ ಮಾಡು, ಈ ಸ್ಪೀಟ್ ಆಡುವುದು ಮಾತ್ರ ಬಿಡ್ಬೇಡ. ಈ ಸ್ಪೀಟ್ನ್ಯಾಗ ನೀನು ಒಂದಲ್ಲ ಒಂದಿನ ನೀನು ಶ್ರೀಮಂತ ಆಗುತ್ತೀಯ. ಬೇರೆಯವ್ರ ಗಂಡಂದಿರ್ ನೋಡಿ ನನ್ ಗಂಡನ್ ನೋಡಿದ್ರಾ ನನ್ ಹೊಟ್ಟಿ ಉರಿಯತ್ತೆ. ತಿಂದು ತೀರಾಗೆಡ್ದಾಯ್ತು ಇದ್ರದು. ನಿನ್ನ ಹೆಣ ಹೆತ್ಲಿ ಈಗ ಬಂದಿ ಮನೆಗೆ. ಮನೆ ಅನ್ನಲ್ಲ, ಹೆಂಡ್ತಿ ಅನ್ನಲ್ಲ, ಮಕ್ಕಳ ಅನ್ನಲ್ಲ, 3 ಹೊತ್ತು ಇಸ್ಪೀಟಾಡೋದು, ರಾತ್ರಿ ಆಯ್ತು ಅಂದ್ರೆ ಸಾರಾಯಿ ಕುಡಿಯೋದು. ನಿಮ್ಮಂಥವರಿಗೆ ಹೆಂಡ್ರು ಮಕ್ಕಳು ಯಾಕೆ ಬೇಕು ಹೇಳು? ಲೇ ಶಾಂತಿ, ಇಸ್ಪೀಟ್ನಿಂದ ಎಷ್ಟೋ ಜನ ಶ್ರೀಮಂತರಾಗಿದ್ದಾರೆ. ನಿನಗೇನು ಗೊತ್ತು ಹೇಳು? ನಾನ್ ಬಾಬಾ ಊಟ ಕೊಡ್ಬಾ, ನಿಂದು ದಿನಾ ಹೊಯ್ಕೊಳ್ಳೋದು ಇದಿದ್ದೆ. 3 ತಿಂಗಳ ನಂತರ ಚಂದ್ರಪ್ಪನ ಪರಿಸ್ಥಿತಿ. ಇಸ್ಪೀಟಿರ ನನ್ನ ಮಾತು ಕೇಳಿ ಇಸ್ಪೀಟಾಡಿ ಹೊಲ ಹೋಯ್ತು, ಮನೆ ಹೋಯ್ತು. ಆದ್ರೂ ಇಸ್ಪೀಟ್ನ ಸಾಲ ತೀರ್ತಿಲ್ಲ. ಸಾಲ ಕೆದರಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಬಂತು ಈಗ. ಏನೋ ಇಸ್ಪೀಟಿರಪ್ಪ, ನಿಮ್ ದೋಸ್ತು ಊರು ಬಿಟ್ಟು ಬೆಂಗಳೂರಿಗೆ ಹೋಗಿದನಂತೆ ಕೇಳಿದೆ. ನಾನ್ ಹೇಳ್ದೆ ಈ ಚಂದ್ರಪ್ಪಗ, ಜಾಸ್ತಿ ಇಸ್ಪೀಟಾಡ್ಬೇಡ, ಸಾಲ ಮಾಡ್ಬೇಡ, ಹಾಳಾಗ್ ಹೋಗ್ತೀಯ ಅಂತ. ನನ್ ಮಾತ್ ಕೇಳಲಿಲ್ಲ. ಚಂದ್ರಪ್ಪನ್ ಪರಿಸ್ಥಿತಿ ಊರು ಬಿಟ್ಟು ಓಡೋಗು ಪರಿಸ್ಥಿತಿ ಬಂತು ನೋಡು. ಲೇ ಇರಪ್ಪ, ಯಾಕ್ಲೆ ಸುಳ್ಳೇಳ್ತಿ? ಆ ಚಂದ್ರಪ್ಪ ಬಾಳ ಒಳ್ಳೆ ಮನುಷ್ಯ. ಅವನಿಗೆ ಇಸ್ಪೀಟ್ ಚಟ ಕಲ್ಸಿದವನೇ ನೀನು. ನಿನ್ ದೋಸ್ತಿ ಮಾಡ್ದವ್ರ ಮನೆ ಸತ್ಯನಾಶ ಆಗತ್ತೆ ನೋಡು. ಅದಕ್ಕೆ ನಿನ್ ಜೊತೆ ದೋಸ್ತಿ ಮಾಡಿ ಚಂದ್ರಪ್ಪನೇ ಸಾಕ್ಷಿ. ಲೇ ದೋಸ್ತ್, ನಂದು ಅರ್ಜೆಂಟ್ ಕೆಲ್ಸ ಐತಿ, ಹೋಗ್ಬರ್ತೀನಿ. ಊರಾಗ ಎಂಥೆಂಥ ಮಂದಿಗ್ ಸಾವು ಬರುತ್ತೆ, ಇಂಥ ಮಕ್ಳಿಗ್ ಸಾವು ಬರವಲ್ಲದು ನೋಡು. ನೋಡಪ್ಪ ಶೇಟು, ಆ ಚಂದ್ರಪ್ಪಗ ನಾನು ಮುಂದೆ ನಿಂತು ಸಾಲ ಕೊಡಿಸಿದ್ದೆ. ಈಗ ಚಂದ್ರಪ್ಪನ ಸಾಲ ಜಾಸ್ತಿ ಆಗೈತಿ. ಆ ಮಗ ಯಾವಾಗ ಬೇಕಾದ್ರೂ ಊರು ಬಿಟ್ಟು ಹೋಗ್ಬೋದು. ಆ ಚಂದ್ರಪ್ಪನ ಸಾಲನ ಒದ್ದು ವಸೂಲಿ ಮಾಡೋ. ಆಮೇಲೆ ಅವನು ಊರು ಬಿಟ್ಟು ಹೋಗಿದ್ದಾನೆ, ನೀನೇ ಸಾಲ ತೀರಿಸು ಅಂತ ನನ್ನನ್ನು ಮಾತ್ರ ಕೇಳಬೇಡ. ಯಾಕಂದ್ರೆ ಆ ಸಾಲಕ್ಕೆ ನಾನ್ ಜಾಮೀನಾಗಿಲ್ಲ. ಅಯ್ಯೋ ಇರಪ್ಪ, ನಿನ್ನ ಹಣಿ ಬರಹ ನನಗ್ ಗೊತ್ತಿಲ್ವಾ? ಆದ್ರೂ ಇದು ನಿನ್ ಧರ್ಮ ಅಲ್ಲ. ಅಲ್ಲಯ್ಯ ಶೇಟು, ಸಾಲ ಮಾಡಿದ್ದು ನಿನ್ನಹತ್ರ, ಚಂದ್ರಪ್ಪ ಇಸ್ಪೀಟಾಡಿದ್ದು ಚಂದ್ರಪ್ಪ. ಇದರಲ್ಲಿ ಏನಿದೆ ಧರ್ಮ? ಒಂದ್ ವೇಳೆ ಇಸ್ಪೀಟ್ ಮಾಲಿ ಲಕ್ಷಗಟ್ಲೆ ಚಂದ್ರಪ್ಪ ಗೆದ್ದಿದ್ರೆ ನನಗ್ ಕೊಡ್ತಿದ್ನಾ? ಹೋಗಯ್ಯ ಶೇಟು, ಸುಮ್ಮನೆ ತಲೆ ತಿಂತೀಯ. ನೋಡಿ ಶಾಂತಮ್ಮ, ನಿನ್ನ ಗಂಡ ಸಾಲ ಮಾಡಿ ಊರು ಬಿಟ್ಟು ಹೋಗಿದ್ದಾನೆ. ಇನ್ನು 15 ದಿನದಲ್ಲಿ ಅವನು ಸಾಲ ಕೊಡದೇ ಇದ್ದರೆ ನನಗೆ ನೀವು ಮತ್ತು ನಿನ್ನ ಮಕ್ಕಳು ಈ ಮನೆ ಬಿಟ್ಟು ಹೋಗಬೇಕಾಗ್ತದೆ. ನೋಡಿ. ಲೋ ರಾಡಿಗಳ, ನೀವು ಸಾಲ ಕೊಡ್ಬೇಕಾದ್ರೆ ನನ್ನ ಕೇಳಿಕೊಟ್ಟಿದ್ದೀರಾ? ಹೋಗ್ಲಿ, ಯಾವ್ದಾದ್ರೂ ಒಳ್ಳೆ ಕೆಲ್ಸಕ್ಕೆ ಕೊಟ್ಟಿದ್ದೀರಾ? ನನ್ನ ಗಂಡಗ ಇಸ್ಪೀಟಾರಕ್ಕೆ ಕೊಟ್ಟು ನೀನು ಹಾಳು ಮಾಡಿದ್ದು. ಇನ್ನೊಂದು ಸಲ ನಮ್ಮ ಮನೆ ಮುಂದೆ ಬಂದು ಸಾಲ ಕೇಳಿದೆ ಅಂತ ಅಂದ್ರೆ ನಿನ್ನ ಕೈ ಕಾಲು ಮುರಿದು ಬಿಡ್ತೀನಿ. ಇನ್ನೊಂದ್ಸಲ ನನ್ನ ಮನೆ ಮುಂದೆ ಬಂದು ಸಾಲ ಕೇಳ್ದೆ ಅಂದ್ರೆ ನಿನ್ನ ಈ ಊರ್ ಬಿಟ್ಟು ಓಡ್ಸ್ಬಿಡ್ತೀನಿ. ಹುಷಾರಾಗಿರು. ಎಷ್ಟು ಬೇರಿಕೆ ಇದ್ದಾಳೆ ಈ ಹೆಣ್ಮಗಳು. ಯಪ್ಪಾ, ಇವರ ಸಹವಾಸನೇ ಬೇಡ, ಸುಮ್ಮನೆ ಮನೆಗೆ ಹೋಗೋಣ. ಲೋ ಇಸ್ಪೀಟೀರಪ್ಪ, ನಿನ್ನ ಹೆಣ ಸಿಂಗಾರ ಆಗ್ಲಿ, ನೀನು ಬಕಬರಲಿ ಬೀಳಲಿ, ನಿನ್ನ ಹೆಣ ಹೆತ್ತಲಿ, ಏನೂ ಗೊತ್ತಿಲ್ಲದ ನನ್ನ ಗಂಡಗ ಇಸ್ಪೀಟ್ ಕಲಿಸಿ ಸಾಲ ಕೊಡಿಸಿ ನನ್ನ ಗಂಡನ್ನ ಊರ್ಬಿಟ್ಟು ಓಡ್ಸಿದೆ ನೀನು. ಉದ್ಧಾರ ಆಗಲ್ಲ, ನಿನ್ನ ಊಡ್ದಾರ ಹರಿಲಿ. ಏನಮ್ಮ ಶಾಂತಮ್ಮ, ನಿನ್ ಗಂಡಗೆ ಆ ಇಸ್ಪೀಟ್ ಕಲ್ಸಿದೆ ಅಂತ ಯಾವ ಮಗ ಹೇಳಿದ ನಿನ್ಗ? ನಿನ್ ಗಂಡ ಏನ ಸಣ್ಣ ಹುಡುಗ ನೋಡೋ. ಹೋಗಮ್ಮ ಹೋಗ್, ಸುಮ್ನೆ ಮನೆಗೆ. ನಂದು ಅರ್ಜೆಂಟ್ ಕೆಲ್ಸ ಇದೆ, ನಾನು ಹೋಗ್ತೀನಿ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ವೀರಭದ್ರೇಶ್ವರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಹಾಗೂ ಲೈಕ್ ಮಾಡಿ. ರಾಮಪ್ಪ ಅಜ್ಜ, ನಾನಿನ್ನು ಮುಂದೆ ವ್ಯವಸಾಯ ಮಾಡಲ್ಲ. ನಾನು ಈ ಸಲ ಉಳ್ಳಗಡ್ಡಿ ಬೆಲೆ ಕಡಿಮೆಯಾಗಿ ನನ್ನದು ಸಾಲ ಆಗಿದೆ. ನಾನು ಬೆಂಗಳೂರಿಗೆ ಹೋಗ್ತೀನಿ ದುಡಿಯೋಕೆ. ಬೇಡ ರಾಜಪ್ಪ, ಬೆಂಗಳೂರಿಗೆ ಹೋಗೋದು ಬೇಡ. ನಮ್ಮೂರು ಹತ್ತಿರ ಇರುವ ಇಲಕಲ್ಲಿಗೆ ಹೋಗಿ ಕೂಲಿ ಕೆಲಸ ಮಾಡು, ಆರಾಮಾಗಿ ಇರಬಹುದು.
ಬೆಂಗಳೂರಿಗೆ ಹೋಗುವುದು ಬೇಡ ಮೊಮ್ಮಗನೇ. ಏನೋ ಬೆಂಗಳೂರೇ ಹೋಗ್ತೀಯಲೇ ರಾಜಪ್ಪ, ನೀನು ನಂತರ ಇಸ್ಪೀಟಾಡಿದ್ರೆ ಊರಲ್ಲಿ ಶ್ರೀಮಂತ ಆಗಿರ್ತಿದ್ದೆ. ವ್ಯವಸಾಯ ಮಾಡಿ ಸಾಲ್ಗಾರ ಆಗ್ಬಿಟ್ಟಿ. ಇಸ್ಪೀಟಾಡಿ ತಿಂದು ಕುಡ್ದು ಮಜಾ ಮಾಡ್ಬೇಕು. ಈ ಹಿರಿಯರ ಮಾತು ಕೇಳಿದ್ರೆ ನೀನು ಉದ್ಧಾರ ಆಗಲ್ಲ. ನೋಡು, ನಮ್ಮೂರಿಗೆ ಆದರ್ಶ ರೈತ ಅಂದ್ರೆ ಚನ್ನಪ್ಪ. ಅವನೇ ಈ ಬಾರಿ ಸಾಲ್ಗಾರ ಆಗಿದ್ದೀನಿ. ನೀವು ಅವನಿಗಿಂತ ದೊಡ್ಡ ರೈತನ ನೀನು? ಲೇ ಇಸ್ಪೀಟಿರಪ್ಪ, ನಿನ್ನ ಕೊಂದು ನಾನು ಜೈಲಿಗೆ ಹೋಗ್ಬಿಡ್ತೀನಿ. ಯಾಕೆಂದ್ರೆ ಊರು ಹಾಳು ಮಾಡೋ ನಿನ್ನಂಥವ್ರನ್ನು ಕೊಂದುಬಿಟ್ರೆ ಯಾವುದೇ ಪಾಪ ಬರಲ್ಲ. ಲೇ ಈರ, ನಿನ್ನಿಂದಾನೇ ನಮ್ಮ ಊರು ಹಾಳಾಗ್ತಿದೆ. ನಿನ್ನಂಥವರಿಂದ ಯಾವ ಹಳ್ಳಿನೂ ಉದ್ಧಾರ ಆಗಲ್ಲ ನೋಡು. ಥೂ, ನಿನ್ನ ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಈ ಎರಪ್ಪ ₹1 ಸೋಲಲ್ಲ. ಇಸ್ಪೀಟ್ನ್ಯಾಗೂ ಸೋಲಲ್ಲ. ಅಗಸಿ ಕಟ್ಟಿಗೆ ಬರೋದು, ಉದ್ರಿ ಮಾತಾಡೋದು, ಯಾವನಾದ್ರೂ ಬಿಟ್ಟಿ ಸಿಕ್ಕರೆ ಕುಡಿಯೋದು, ತಿನ್ನೋದು. ಅವನ್ ಮನೆಗೆ ಹೋದ್ಮೇಲೆ ಅವನನ್ನೇ ಬೈಯೋದು. ಏನು ಚಿನ್ನಪ್ಪ, ಯಾಕೋ ಬೇಜಾರ್ನಲ್ಲಿದ್ಯಾ? ಯಾಕೋ, ಏನಾಯ್ತು? ನೀನು ನಮ್ಮೂರಿನ ಆದರ್ಶ ರೈತ. ನೀನ್ ಯಾಕೋ ಬೇಜಾರ್ನಲ್ಲಿದ್ಯಾ? ತಾತ, ಈ ವರ್ಷ ಮಳೆ ಸರಿಯಾಗಿದೆ, ಬೆಳೆ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮೂರಿನ ಎಲ್ಲ ರೈತರಿಗೂ ಈ ಥರ ಸಮಸ್ಯೆ ಆಗಿದೆ. ಆ ಈರಪ್ಪ ಹೇಳ್ತಾನಂತೆ, ಚೆನ್ನಪ್ಪಲಿಗೆ ವ್ಯವಸಾಯ ಮಾಡಕ್ ಬರಲ್ಲ ಅಂತಾನಂತೆ. ಈ ಈರಪ್ಪನ ಮಾತು ನನ್ನ ಮನಸ್ಸಿಗೆ ತುಂಬ ನೋವು ಮಾಡಿದೆ. ನೋಡು ಚೆನ್ನಪ್ಪ, ನೀನು ಆ ಇಸ್ಪೀಟೇರಪ್ಪನ ತಲೆ ಕೆಡಿಸ್ಕೊಳ್ಬೇಡ. ಆ ಇಸ್ಪೀಟೇರಪ್ಪ ದುಡಿಯಲ್ಲ, ದುಃಖ ಬಡಿಯಲ್ಲ. ಆ ಇಸ್ಪೀಟೇರಪ್ಪನ ಹೆಂಡತಿ ಹೊಲದಲ್ಲಿ ಕೂಲಿಯಾಗಿ ದುಡಿದು ಮನೆ ನಡೆಸ್ತಾಳೆ. ಈ ಇಸ್ಪೀಟೇರಪ್ಪ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರಾದ್ರೂ ಸಾಯ್ಲಿ ಅಂತ ಕಾಯ್ತಾ ಇರ್ತಾನೆ. ಇಸ್ಪೀಟಾಡೋಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂದ್ರೆ ಊರು ಅಗಸಿ ಕಟ್ಟೆ ಮೇಲೆ ಕುಳಿತುಕೊಂಡು ಊರು ಮಂದಿ ವಿಷಯ ಮಾತಾಡೋದು. ಇಂಥವನ ಬಗ್ಗೆ ನೀನ್ ತಲೆ ಕೆಡಿಸ್ಕೊಳ್ತೀಯಾ? ಈ ಇಸ್ಪೀಟಿರಪ್ಪನಂಥವ್ರಿಂಗ ಯಾವ ದೇಶನೂ ಉದ್ಧಾರ ಆಗಲ್ಲ. ಹೌದು ತಾತ, ನೀನು ಹೇಳುವುದು ಸರಿಯಿದೆ. ಈ ಇಸ್ಪೀಟಿರಪ್ಪನಿಗೆ ಎಲ್ಲಾ ಪೊಲೀಸರು ಪರಿಚಯ ಇದ್ದಾರೆ. ಅದೇಗೆ? ಈ ಇಸ್ಪೀಟಿರಪ್ಪ ಇಸ್ಪೀಟಾಡಕ್ ಹೋಗಿ ಎಷ್ಟೋ ಸಲ ಪೊಲೀಸರ ಕೈಯಲ್ಲಿ ಓದೆ ತಿಂದಿದ್ದಾನೆ. ಆದರೂ ಊರಲ್ಲಿ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಇಂಥ ಇಸ್ಪೀಟಿರಪ್ಪ ಏನೋ ಅಂದಾನೆ ಅಂತ ನಿನ್ನ ಮನ್ಸಿಗೆ ನೋವು ಮಾಡ್ಕೊಂಡಿದ್ದೀಯಾ? ಏನ್ ಹೇಳಬೇಕು ಚನ್ನಪ್ಪ ನಿನಗೆ? ನೀನು ನಿಯತ್ತಾಗಿ ವ್ಯವಸಾಯ ಮಾಡುತ್ತಿರುವ ವ್ಯಕ್ತಿ. ನಿನ್ನ ನೋಡಿದ್ರೆ ಆ ಇಸ್ಪೀಟಿರಪ್ಪನಿಗೆ ಹೊಟ್ಟಿ ಉರಿ. ಇಂಥವ್ರು ಹೇಗೆ ಅಂದ್ರೆ ತಾವು ಉದ್ಧಾರ ಆಗಲ್ಲ, ಬೇರೆಯವರು ಉದ್ಧಾರ ಆಗೋಕ್ ಬಿಡಲ್ಲ. ಹಾಗಂತ ಊರಲ್ಲಿ ಇಸ್ಪೀಟಾಡೋರು ಎಲ್ಲರೂ ಹೀಗೆ ಕೆಟ್ಟೋರಿರಲ್ಲ. ಕೆಲವರು ಟೈಮ್ ಪಾಸ್ಗೆ ಇಸ್ಪೀಟಾಡೋರು ಇರ್ತಾರೆ. ಆದರೂ ಎಲ್ಲಾ ಇಸ್ಪೀಟಾಡೋರಿಗೆ ಒಂದು ಒಳ್ಳೆ ಗುಣ ಇರುತ್ತೆ. ಇಸ್ಪೀಟಾಡೋರು ಇವತ್ತಿನ ಬಗ್ಗೆ ಮಾತ್ರ ವಿಚಾರ ಮಾಡ್ತಾರೆ, ನಾಳೆ ಬಗ್ಗೆ ವಿಚಾರ ಮಾಡಲ್ಲ. ಇಸ್ಪೀಟಾಡೋರು ದೇವಮಾನವರ ಥರ ಮಾತಾಡ್ತಾರೆ. ಎಲ್ಲಾ ಇಸ್ಪೀಟಾಡೋರು ಈರಪ್ಪನ ಥರ ಇರಲ್ಲ. ಆದರೂ ನಮ್ಮ ಜನರಿಗೆ ಹೇಳುವುದಿಷ್ಟೇ, ಇಸ್ಪೀಟ್ ಆಡಬೇಡಿ. ಇಸ್ಪೀಟಾಡಿ ಸಾಲಗಾರರಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಹಾಳು ಮಾಡ್ಕೋಬೇಡಿ. ಹಿಂದಿನ ಕಾಲದಲ್ಲಿ ಸಾಲ ತೆಗೆದುಕೊಂಡವನು ಊರುಲಾಕೊಂಡ್ ಸಾಯ್ತಿದ್ದ. ಈಗ ಸಾಲ ಕೊಟ್ಟವ್ರನ್ನ ಊರ್ಲಾಕೊಂಡ್ ಸಾಯೋ ಕಾಲ ಬಂತು ನೋಡು. ಲೇ ಕರಿಯ, ಆ ಚಂದ್ರಪ್ಪ ನನ್ನತ್ರ ಸಾಲ ತಗೊಂಡು ಊರ್ ಬಿಟ್ಟು ಓಡ್ ಹೋಗಿದ್ದಾನೆ. ಹೋಗಿ ಆ ಶಾಂತಮ್ಮಗ ಹೇಳು, ಚಂದ್ರಪ್ಪ ಮನೆ ಪತ್ರ ನನ್ನತ್ರ ಒತ್ತಿ ಇಟ್ಟಿದ್ದಾನೆ. ಪ್ರತಿ ತಿಂಗಳು ಬಡ್ಡಿ ಬರದೇ ಇದ್ದರೆ ಮನೆ ಹರಾಜು ಹಾಕುತ್ತೀನಿ ಹೇಳಿ ಬಾ. ಅದು ಸಾಹೇಬ್ರೆ, ಪಾಪ ಆ ಹೆಣ್ಣುಮಗಳು ಒಬ್ಬಳೇ ಇದ್ದಾಳೆ. ಅವ್ರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಸಾಹೇಬ್ರೆ. ಪಾಪ ಆ ಹೆಣ್ಣುಮಗಳೇ ಒಂದ್ ಸಣ್ಣ ಮಗನ್ನ ಕಟ್ಕೊಂಡು ಸಾಲ ತೀರಿಸೋದು ಕಷ್ಟ ಆಗತ್ತೆ. ಅಸಲು ಕೊಡ್ತಾರೆ, ದಯವಿಟ್ಟು ಬಡ್ಡಿ ಕೇಳ್ಬೇಡಿ ಸಾಹೇಬ್ರೆ. ಲೇ ಕರಿಯ, ನಿನಗ್ ಗೊತ್ತು ನಾನು ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀನಿ, ಆದ್ರೆ ಬಡ್ಡಿ ಮಾತ್ರ ಬಿಡಲ್ಲ ಅಂತ. ಗೊತ್ತಿದ್ದು ಕೇಳ್ತ್ಯಾ? ಜಾಸ್ತಿ ಮಾತಾಡ್ದೆ ಹೋಗಿ ಹೇಳಿ ಬಾ. ಆಯ್ತು ಸಾಹೇಬ್ರೆ, ನೀವ್ ಹೇಳಿದ ಹಾಗೇ ಆಗ್ಲಿ. ನಾನ್ ಹೋಗಿ ಹೇಳಿ ಬರ್ತೀನಿ.